ಜಂಟಿ ಕ್ರಿಯಾ ಸಮಿತಿ ವರ್ಸಸ್ ಸಾರಿಗೆ ನೌಕರರು ಅನ್ನೋ ಹಾಗಾಗಿದೆ. ಮುಷ್ಕರ ವಾಪಸ್ ತಗೊಂಡಿದ್ದಕ್ಕೆ ಆಕ್ರೋಶ, ಫ್ರೀಡಂ ಪಾರ್ಕ್ನಲ್ಲಿ ಗದ್ದಲ ಕೋಲಾಹಲ ಸಾರಿಗೆ ನೌಕರರಿಂದ. ತಪ್ಪು ನೀವು ನಿರ್ಧಾರ ತಗೊಂಡಿರೋದು. ಇಷ್ಟು ದಿನ ಸಾರಿಗೆ ನೌಕರರ ಪರವಾಗಿ ಜಂಟಿ ಕ್ರಿಯಾ ಸಮಿತಿ ಹೋರಾಟಕ್ಕೆ ಕರೆ ಕೊಡ್ತಾ ಇತ್ತು. ಆದರೆ ಇವತ್ತು ಕರೆ ಕೊಟ್ಟಿದ್ದು ಚಲೋ ಕಾರ್ಯಕ್ರಮಕ್ಕೆ ಜಂಟಿ ಕ್ರಿಯಾ ಸಮಿತಿ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಎಲ್ಲ ವಿಷಯಗಳನ್ನು ಗಮನಕ್ಕೆ ತಗೊಂಡು ಚರ್ಚೆ ಮಾಡಿ ಒಂದು ಅಭಿಪ್ರಾಯಕ್ಕೆ, ಒಮ್ಮತದ ಅಭಿಪ್ರಾಯಕ್ಕೆ ಬಂದಿದೆ. ಇವತ್ತು ನಾವೇನು ಮುಷ್ಕರ ಕೊಡಬೇಕು ಅಂತ ಹೇಳಿದ್ವಿ, ಸರ್ಕಾರ ಇವತ್ತು ಅದಕ್ಕೆ ಮಣಿದು ಸಾಕಷ್ಟು ಕಡೆ ಬಂದಿದೆ. 26 ತಿಂಗಳ ಅರಿಯರ್ಸ್ ಅನ್ನ ಕೊಡಕ್ಕೆ ಒಪ್ಪಿದ್ದಾರೆ ಸರ್. ಈಗ 26 ತಿಂಗಳ ಅರಿಯರ್ಸ್ ಕೊಡ್ಲಿಕ್ಕೆ ಮುಂದೆ ಬಂದಿದೆ. ಮತ್ತೆ ಈಗ 1/4/25 ಅಂತ ಹೇಳಿದ್ದಾರೆ. ಮಾನ್ಯ MD ಅವರು ಬಂದು ಇಲ್ಲಿ ಅಡ್ರೆಸ್ ಮಾಡುವ ಸಂದರ್ಭದಲ್ಲಿ ನಿವೃತ್ತ ನೌಕರರ ಹಿತವನ್ನು ನಾವು ಖಂಡಿತವಾಗ್ಲೂ ಕಾಪಾಡ್ತೀವಿ ಅನ್ನುವಂಥ ಭರವಸೆನ ಕೊಟ್ಟಿದ್ದಾರೆ. ಈ ಎಲ್ಲ ಅಂಶಗಳನ್ನ ಪರಿಶೀಲನೆ ಮಾಡಿ ಜಂಟಿ ಕ್ರಿಯಾ ಸಮಿತಿ ನಾವು ಯಾವುದೇ ಮುಷ್ಕರಕ್ಕೆ ಇವತ್ತು ಕರೆ ಕೊಡ್ತಾ ಇಲ್ಲ. ಯಾವುದೇ ಮುಷ್ಕರಕ್ಕೆ ನಾವು ಕರೆ ಕೊಡ್ತಾ ಇಲ್ಲ. ಇದು ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್, ನಮ್ಮ ಪ್ರತಿಭಟನೆ ಹೋರಾಟ ಮುಂದುವರಿಯುತ್ತೆ. ನಾವು ಅವ್ರೇನು 38 ತಿಂಗಳ ಅರಿಯರ್ಸ್ ಬದಲಿಗೆ 26 ಕೊಟ್ಟಿದ್ದಾರೆ, ಅದನ್ನು ನಾವು ಒಪ್ಪೋದಿಲ್ಲ. ಮತ್ತೆ ಅವರು 1/24 ವೇತನ ಪರಿಷ್ಕರಣೆ ಮಾಡಬೇಕು ಅನ್ನೋ ಹೋರಾಟ ಮುಂದುವರಿಯುತ್ತೆ. ಅದರ ಭಾಗವಾಗಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲೇನೆ ಮಾರ್ಚ್ 2ನೇ ತಾರೀಕಿಗೆ ಮೊದಲನೇ ಬಾರಿಗೆ ಹಾಸನ ಮತ್ತು ಚಿಕ್ಕಮಗಳೂರು ವಿಭಾಗದ ಕಾರ್ಯಕರ್ತರು ಇಲ್ಲಿಯ ಧರಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಹಾಸನ ಚಿಕ್ಕಮಗಳೂರು ಮೊದಲನೇ ದಿವಸ, ಎರಡನೇ ದಿವಸ ಬೇರೆ ಡಿವಿಷನ್, ಎರಡು ಡಿವಿಷನ್ಗಳು ಇಲ್ಲಿ ಬರ್ತಾರೆ. ನಮ್ಮ ಒತ್ತಾಯ ಇಷ್ಟೇ, ರಾಜ್ಯ ಸರ್ಕಾರಕ್ಕೆ ನೀವು ತಂದಿರತಕ್ಕಂಥ ಏಕಪಕ್ಷೀಯ ನೋಟಿಫಿಕೇಶನ್ ನಾವು ಒಪ್ಪೋದಿಲ್ಲ. ನಮಗೆ 38 ತಿಂಗಳ ಅರಿಯರ್ಸ್ ಬೇಕು. ಇದು ಮೊದಲನೇ ಪಾಯಿಂಟು. ಎರಡನೇದು 1/1/24 ನಮ್ಮ 4 ವರ್ಷದ ವೇತನ ಪರಿಷ್ಕರಣೆ ಆಗಬೇಕು. ಹೋರಾಟ ಮುಂದುವರಿಯುತ್ತೆ. ಜಂಟಿ ಕ್ರಿಯಾ ಸಮಿತಿ ಈಗಲೂ ಸಹ ಮಾತುಕತೆಗೆ ಸಿದ್ಧ ಇದೆ ಅನ್ನುವಂಥ ಸಂದೇಶನ ಜಂಟಿ ಕ್ರಿಯಾ ಸಮಿತಿ ತಮ್ಮ ಮೂಲಕ ನಾಡಿನ ಜನರಿಗೆ ಮತ್ತು ಸಾರಿಗೆ ನೌಕರರಿಗೆ ಕೊಡಲಿಕ್ಕೆ ಬಯಸುತ್ತೆ. ಸರ್, ಈಗ ನಾನು ಹೇಳೋದು ಸರ್, ಈಗ ನಾವು ಜನರಿಗೆ ಸ್ಪಷ್ಟವಾಗಿ ಸಂದೇಶ ಕೊಟ್ಟಿದ್ವಿ, ಮುಂದಿನ ಹೋರಾಟವನ್ನು ನಾವು ತೀರ್ಮಾನ ಮಾಡ್ತೀವಿ ಅಂತ. ಅವರು ಮುಷ್ಕರನ ಈಗಲೇ ಮಾಡು ಅಂತಂದರೆ ಇವತ್ತು ಪರೀಕ್ಷಾ ಸಮಯ, ಸಾವಿರಾರು ಜನ ಕಾರ್ಮಿಕರು ಮತ್ತು ಮೈಗ್ರೆಂಟ್ ವರ್ಕರ್ಸ್ ಇರ್ತಾರೆ, ಊರು ಬಿಟ್ಟವರು ಇರ್ತಾರೆ. ನಾವು ಏಕದಮ್ ಮುಷ್ಕರ ಅನೌನ್ಸ್ ಮಾಡಿ ಇವಾಗ ರಾತ್ರಿ ಮನೆಗೆ ವಾಪಸ್ ಹೋಗದೇ ಇದ್ದರೆ ತಾವೆಲ್ಲರೂ ನಮಗೆ ಬೆಂಬಲ ಕೊಡ್ತೀರಾ? ಇವತ್ತು ಈ ಪ್ರಮಾಣದಲ್ಲಿ ಬೆಂಬಲ ತಾವು ಕೊಟ್ಟಿದ್ದೀರಿ. ಮತ್ತು ರಾಜಕೀಯ ಪಕ್ಷಗಳು ಇವತ್ತು ನಮಗೆ ಭಾರತ ಕಮ್ಯುನಿಸ್ಟ್ ಪಕ್ಷ ನಮ್ಮ ಹೋರಾಟವನ್ನು ಬೆಂಬಲಿಸಿದೆ. ನಾಳೆ ನಾವು ಏಕಾಏಕಿ ಮುಷ್ಕರ ಮಾಡಿ ಇವತ್ತು 1,50,00,000 ಜನ ಇವತ್ತು ಸಾರಿಗೆ ಸೌಲಭ್ಯ ಇಲ್ಲದೆ ಏಕದಮ್ ಅವರು ಬೀದಿಗೆ ನಿಲ್ಲುವಂಥ ಸಂದರ್ಭ ಬಂದರೆ ಅದು ಇಡೀ ಜನಸಮುದಾಯ ನಮ್ಮ ಹೋರಾಟವನ್ನು ಸಿಂಪಥೆಟಿಕ್ ಆಗಿ ನೋಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಕಾರ್ಮಿಕರ ಭಾವನೆ ನಮ್ಗೆ ಅರ್ಥವಾಗುತ್ತೆ. ಅವರಿಗೆ ಅಷ್ಟು ಬೇಸತ್ತಿದ್ದಾರೆ. ಕಳೆದ 7 ವರ್ಷಗಳಿಂದ ಅವರಿಗೆ ಕಾದು ಬೇಸತ್ತಿದ್ದಾರೆ. ಆ ಬೇಸರದ ಒಂದು ರಿಯಾಕ್ಷನ್ನು ತಮ್ಮ ಮೂಲಕ ಸರ್ಕಾರನೂ ಕೂಡ ಈ ಬೇಸರವನ್ನು ಗಮನಿಸಬೇಕು. ಇಡೀ ಸಾರಿಗೆ ಕಾರ್ಮಿಕರು ಆ ರೀತಿ ಆಗಕ್ಕೆ ಅವಕಾಶ ಕೊಡಬೇಡ್ರಿ. ಇವತ್ತು ಜಂಟಿ ಕ್ರಿಯಾ ಸಮಿತಿ ಜೊತೆಯಲ್ಲಿ ಮಾತುಕತೆ ಮಾಡಿ ಈ 2 ವಿಷಯಗಳನ್ನ ಇತ್ಯರ್ಥ ಮಾಡಿರಿ ಅಂತ ಹೇಳಿ ನಾವು ಸರ್ಕಾರವನ್ನು ಮತ್ತು ಸಾರಿಗೆ ನಿಗಮಗಳ ಆಡಳಿತ ವರ್ಗವನ್ನು ನಾವು ವಿನಂತಿ ಮಾಡ್ತೀವಿ. ಸರ್, ಇವಾಗ ಪ್ಲೀಸ್ ಅರ್ಥ ಮಾಡ್ಕೊಳ್ರಿ, ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಬಜೆಟಲ್ಲಿ ಇರ್ತಾರೆ. KSRTC MD ಅವರಿಗೆ ಯಾವುದೇ ಬಜೆಟ್ ಇಲ್ಲ. ಬಜೆಟ್ ಅಧಿವೇಶನ ಶುರು ಆದಮೇಲೆ ಅವ್ರು ಬ್ಯುಸಿ ಆಗ್ತಾರೆ. ಅದಕ್ಕೆ ಮುಂಚೆ ಮಾತುಕತೆ ಕರೆದ್ರೆ ನಾವು ಹೋಗಿ ಮಾತಾಡ್ತೀವಿ. ಏನು ಒಂದೇ ಮೀಟಿಂಗಲ್ಲಿ ಏನು ಇತ್ಯರ್ಥ ಆಗೋದಿಲ್ಲ. ಅದರಿಂದ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ನಾವು ಅವ್ರನ್ನ ವಿನಂತಿ ಮಾಡ್ಕೊಂಡ್ವಿ, ನೀವೊಂದು ಮೀಟಿಂಗ್ ಕರೀರಿ ಅಂತ. ಅವರೇನು ಹೇಳಿದ್ದಾರೆ, ನಾನು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಹತ್ರ ಮಾತಾಡಿ ನಿಮ್ಗೊಂದು ಡೇಟ್ ಕೊಟ್ಬಿಡ್ತೀನಿ ಸದ್ಯದಲ್ಲೇ ಅಂದರು. ಸೊ ಅದರಿಂದ ತಾಳ್ಮೆ ಇಲ್ಲದೆ ಇದ್ರೆ ಇಷ್ಟು ದೊಡ್ಡ ಜಂಟಿ ಕ್ರಿಯಾ ಸಮಿತಿಯ ತೀರ್ಮಾನ ಏನು ಮತ್ತು ಯಾಕೆ ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಹೇಳ್ತಾ ಇದ್ರು. 2 ವಿಚಾರಗಳ ಬಗ್ಗೆ, 2 ಬೇಡಿಕೆಗಳು ಹಾಗೆ ಜೀವಂತವಾಗಿದೆ.